ಇನ್ನು ಮಾರಕಾಸ್ತ್ರಗಳನ್ನು ತೋರಿಸಿ ಒಂಟಿ ಮನೆಯಲ್ಲಿ ದರೋಡೆ ನಡೆದಿದೆ. ಮನೆಯಲ್ಲಿದ್ದ 60 ಗ್ರಾಂ ಚಿನ್ನ, 25,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಹಾಸನ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕುಡಿಗೆ ಬಳಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ನಿನ್ನೆ ರಾತ್ರಿ ಸುಮಾರು 1:30 ಆ ಒಂದು ಸಮಯದಲ್ಲಿ ಹಿಂಬಾಗಿಲು ಹೊಡೆದು ದರೋಡೆ ಮಾಡಲಾಗಿದೆ. ಮಂಜೇಗೌಡ ಅನ್ನುವಂಥವರ ಮನೆಗೆ ನುಗ್ಗಿ ಕಳ್ಳರು ದರೋಡೆ ಮಾಡಿದ್ದಾರೆ. ಕುಟುಂಬದ ಎಲ್ಲರನ್ನ ಕೂಡ ಒಂದೇ ರೂಮ್ನಲ್ಲಿ ಕೂಡಾಕಿ ಕಳ್ಳರು ದರೋಡೆ ಮಾಡಿರತಕ್ಕಂಥದ್ದು ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅದೇ ಮನೆಯಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು. ಒಂದು ರೂಮಲ್ಲಿ ಆ ಕುಟುಂಬಸ್ಥರನ್ನೆಲ್ಲ ಸೇರಿಸಿ ಲಾಕ್ ಮಾಡ್ಕೊಂಡು ಇವರು ದರೋಡೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಸನದ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕೂಡಿಗೆ ಅನ್ನುವಂಥ ಒಂದು ಜಾಗದಲ್ಲಿ ನೀನು ಕೂಗ್ಬಾರ್ದು, ಕೂಗ್ಬಿಟ್ರೆ ಸಾಯಿಸ್ಬಿಡ್ತೀವಿ ಅಂತ ಕತ್ತತ್ರನೇ ಇಟ್ಕೊಂಡಿದ್ರು. ಸಿಸಿ ಕ್ಯಾಮ್ರಾಗಳು ಯಾವಿಲ್ವ ಸರ್ ಸುತ್ತಮುತ್ತ? ಹಾಕ್ಸ್ಬೇಕು ಅಂತ ಮಾತಾಡ್ತಿದ್ವಿ, ಆದರೆ ಹಾಕಕ್ಕಾಗಿರ್ಲಿಲ್ಲ. ಸುಮ್ಮನೆ ಹೇಳಿದ್ರು ಅಥವಾ ಅವ್ರಿಗೆ ಬೇರೆ ಕಡೆಯಿಂದ ಫೇಕ್ ಇನ್ಫಾರ್ಮೇಶನ್ ಬಂದಿದ್ದೋ ಗೊತ್ತಿಲ್ಲ, ಅಥವಾ ಗೊತ್ತಿರೋರು ಹೇಳಿದ್ರು ಅಥವಾ ಏನು ಅಂತ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ನನಗೆ ಆ ಥರ ಕೇಳಿದ್ರು, 2 ಲಕ್ಷ ನೀವು ತಗೊಬಂದು ಇಟ್ಕೊಂಡಿದ್ದೀರಾ ಬ್ಯಾಂಕಿಂದ, ಎಲ್ಲಿದೆ ಕೊಡಿ ಅಂತ ಕೇಳಿದ್ರು. ಯಾಕೆ ಕೇಳಿದ್ರು? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ಕೂಡ ಮಾತನಾಡಿದರು. ಮಾರಕಾಸ್ತ್ರಗಳನ್ನು ತೋರಿಸಿ ಒಂಟಿ ಮನೆಯಲ್ಲಿ ದರೋಡೆಯನ್ನು ಮಾಡಿದ್ದಾರೆ. 60 ಗ್ರಾಂ ಚಿನ್ನ, 25,000 ನಗದು ಇದನ್ನು ದೋಚಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಈಗ 2 ಲಕ್ಷ ಹಣ ಬ್ಯಾಂಕಿಂದ ತಗೊಂಬಂದಿದ್ದೀರಾ, ಅದು ಎಲ್ಲಿಟ್ಟಿದ್ದೀರಾ ಎತ್ಕೊಡಿ ಅಂತ ಕೂಡ ಪ್ರೆಷರ್ ಹಾಕಿದಾರಂತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್. ಪ್ರತಾಪ್, ಈಗ ಒಟ್ಟಾರೆ ಆ ಮನೆಯಲ್ಲಿದ್ದ 60 ಗ್ರಾಂ ಚಿನ್ನ, 25,000 ನಗದು ಕಳ್ತನ ಆಗಿದೆ. ಈಗ ಮನೆಯವರು ಏನು ಹೇಳ್ತಾರೆ, ಈಗ ಅದ್ರ ಜೊತೆಗೆ ಈಗ ಅವರ ಒಂದು ಹೇಳಿಕೆಯನ್ನು ಕೂಡ ಕೇಳಿದ್ವಿ. 2 ಲಕ್ಷ ಬ್ಯಾಂಕಿಂದ ತಗೊಂಬಂದಿದ್ದೀರಾ, ಎಲ್ಲಿ ಇಟ್ಟಿದ್ದೀರಾ ಹೇಳಿ ಅಂತ ಕೂಡ ಬೆದರಿಕೆ ಹಾಕಿದ್ರು ಅಂತ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಪ್ರತಾಪ್. ಪ್ರಮೋದ್ ಏನಂತ ಹೇಳಿದ್ರೆ, ಒಂಟಿ ಮನೆಯಲ್ಲಿ ಮಾರಕಾಸ್ತ್ರಗಳನ್ನ ತೋರಿಸಿ ದರೋಡೆ ಮಾಡುವಂತಹ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಈಶ್ವರಹಳ್ಳಿ ಕುಡಿಗೆ ಬಳಿ ನಡೆದಿರುವಂತದ್ದು. ಆ ರಾತ್ರಿ 1:30 ಸುಮಾರಿನಲ್ಲಿ ಹಿಂಬಾಗ್ಲಿಂದ ಬಂದಂತ ಕಳ್ಳರು ಮೂರು ಮಂದಿಗೂ ಹೆಚ್ಚು ಜನ ಇದ್ರು ಅಂತ ಹೇಳಲಾಗ್ತಿದೆ. ರಸ್ತೆಯಲ್ಲಿ ಕೂಡ ಇಬ್ರು ನಿಂತಿದ್ರು, 3 ಜನ ಮಾತ್ರ ಮನೆಯೊಳಗಡೆ ಪ್ರವೇಶ ಮಾಡಿದ್ದಾರೆ. ಜೊತೆಗೆ ಹಿಂಬಾಗ್ಲಿಂದ ಬಂದ ತಕ್ಷಣ ಆ ತಂದೆ ಮತ್ತೆ ಆ ತಾಯಿ, ಏನು ಮಾತಾಡ್ತಿದ್ದಾನ ಹುಡುಗ ವಿಶ್ವಾಸ್, ಅವ್ರ ತಂದೆ ಮತ್ತೆ ತಾಯಿ ಇಬ್ರು ಆರಂಭದಲ್ಲಿ ಅವರಿಬ್ರು ಕೂಡ ಮಾರಕಾಸ್ತ್ರಗಳನ್ನ ತೋರಿಸಿ, ಚಾಕು ಮತ್ತೆ ಲಾಂಗನ್ನ ತೋರಿಸಿ ಬೆದರಿಕೆ ಆಗ್ತಾರೆ. ಆರಂಭದಲ್ಲಿ ಆಕೆಯ ಪತ್ನಿ ಇದ್ದಾರೆ, ಅವ್ರ ತಾಯಿ ಒಡವೆನ ಮಂಗಲಸರವನ್ನ ಕಿತ್ಕೊಳ್ತಾರೆ. ಜೊತೆಗೆ ಆ ರೂಮ್ಗೆ ಹೋಗಿ ಆ ಹುಡುಗನ ಕೈ ಕಾಲನ್ನ ಕಟ್ಟಿ ಬಾಯಿಗೆ ಬಟ್ಟೆಯನ್ನ ಕೂಡ ಹಾಕಿ ಆ ಹುಡುಗನು ಕೂಡ ಬೆದರಿಕೆ ಆಗ್ತಾರೆ. 3 ಜನನು ಕೂಡ ಒಂದು ರೂಮ್ ನಲ್ಲಿ ಕೂಡಾಕಿ ಮನೆ ಕಂಪ್ಲೀಟ್ ಆಗಿ ಹುಡುಕಿದ್ದಾರೆ. ಆ ಹುಡುಕದಂತ ಸಂದರ್ಭದಲ್ಲಿ ಏನು ಆಕೆಯ ಮಾಂಗಲ್ಯ ಸರ 60 ಗ್ರಾಂ ಇದಿತ್ತು, ಮತ್ತೆ 25,000 ಕ್ಯಾಶ್ ಅನ್ನ ಕೂಡ ಎತ್ಕೊಂಡಿದ್ದಾರೆ. ಜೊತೆಗೆ ಬೆದರಿಕೆಯನ್ನ ಕೂಡ ಆಗ್ತಿರುವಂತದ್ದು. ಒಂದು ಅವರು ಹೇಳ್ತಿರುವಂತದ್ದು, ಆ ಬಂದಂತ ಏನ್ ಕಳ್ಳರಿದ್ದಾರೆ ಅವರು, ನೀವು ಇವತ್ತು 2 ಲಕ್ಷ ಕ್ಯಾಶ್ ಅನ್ನ ಎತ್ಕೊ ಬಂದ್ರಿ, ಆ ದುಡ್ಡ ಎಲ್ಲಿಟ್ರಿ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು ಅನ್ನೋ ಮಾತನ್ನ ಹೇಳ್ತಿದ್ರೆ. ಸದ್ಯಕ್ಕೆ ಅವ್ರು ಹೇಳ್ತಿರುವಂತದ್ದು, ಇದ್ಯಾರೋ ಇವತ್ತು ಈ 2 ದಿನದಿಂದ ನಮ್ಮನ್ನ ಅಬ್ಸರ್ವ್ ಮಾಡಿದ್ದಾರೆ. ಒಂದ್ ಕಡೆ ಇವತ್ತು ಬ್ಯಾಂಕ್ ಹೋಗಿರುವಂತದ್ದು, ಬ್ಯಾಂಕ್ ನಲ್ಲಿ ದುಡ್ಡು ಎತ್ಕೊ ಬಂದಿದ್ದು ಎಲ್ಲವನ್ನೂ ಕೂಡ ಗಮನಿಸ್ಕೊಂಡು ದರೋಡೆಯನ್ನ ಮಾಡ್ಲಿಕ್ಕೆ ಬಂದಿದ್ದಾರೆ. ಮಾರಕಾಸ್ತ್ರಗಳನ್ನ ಕೂಡ ತೆಗೆದುಕೊಂಡು ಬಂದು ದರೋಡೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿರುವಂತದ್ದು. ಸದ್ಯಕ್ಕೆ ಆಲೂರು ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಹೋಗಿ ಮಾಹಿತಿಯನ್ನ ಪಡ್ಕೊಂಡಿರುವಂತದ್ದು. ಏನ್ ದರೋಡೆಕೋರರು ಇದ್ದಾರೆ ಅವರ ಬಂಧನಕ್ಕೆ ಬಲೆ ಬೀಸಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಾಪ್.